ಅಮರಾವತಿಗೆ ಯಾರಲ್ಲಿ ಕೈಗೊಂಡಿದ್ದೀರಿ? ರಾಜಲ್ಲಿ ಕೈಗೊಳ್ಳ ಹಲವಾರು ಏನಂತೆ ಈ ಹೊತ್ತಲ್ಲಿ ಈ ನಾಟದ ಮೇಲೆ ಕಾರ್ಯವನ್ನು ಮಾಡಿದಂತಾದರೆ ಅಂತ ಖಳನನ್ನು ಇರಿಸಲೇಬೇಕಾಗಿದೆ. ಎಲ್ಲಿಸಿಕೊಳ್ಳುತ್ತಾ ಬಂದು ಶಿವನಿಂದಲೇ ಬಿಟ್ಟವನಂತೆ ಈ ಕಾಲದಲ್ಲಿ ಕೊಂಡ್ರೆ ನಿಮ್ಮ ಅಭಿಯಾನದಿಂದ ಬೆರೀತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ನಂಬಿ ನಾಲ್ಕಲೋಕತೆ ಧೋರಣೆಯನ್ನು ಮಾಡಿದ್ದಾನಂತೆ. ಅಂತ ದುಷ್ಟರನ್ನು ಎದುರಿಸಲೇಬೇಕಾಗಿದೆ. ಹಣ ಮಾಡುವುದು ಸರಿಯಲ್ಲ. ನಿಮ್ಮ ಹೊರನ್ನು ಏರ್ಕೊಳ್ಳಿ, ಕೈಯಲ್ಲಿ ಕೈಗಳನ್ನು ಹಿಡಿದು ಕಣಕ್ಕೆ ಧುಮುಕುವುದು.
ಒಪ್ಪಿಕೊಂಡಿದ್ದಾನೆ. ಅಲ್ಲಿಯೇ ಸಮುದ್ರ ಮಾಡ್ಕೊಂಡು ಹೋಗ್ತಿಲ್ಲ ಅಮೃತವನ್ನು ಯಾರು
ಪಾಲ್ ಮಾಡಿದ್ದು ಹಂಚಿದ್ಯಾರು ಅದು ನಮ್ಮ ಕೆಲವೊಂದು ಶ್ರೀಹರಿ ಅಲ್ಲಿ ಕೆಳಗೆ ನನ್ನ ಕೆಲಸ ಈಗ ಸ್ವಲ್ಪ ಬೇಕಾ ನಿನಗೆ ಸ್ವರ್ಗದ ಧನ ಸಂಪತ್ತಿ ಸಿಕ್ಕಿ ನೀನು ಮೇಲೆ ಎಲ್ಲ ಉಂಟು. ಆದ್ರೂ ರಕ್ಕಸರ ಪಕ್ಷವಾಗಿ ಹೌದು, ಅವರ ಪಕ್ಷದಿಂದ ನೀನು ಅವರಿಗೆ ನ್ಯಾಯ ಸಿಗಬೇಕು ಎಂಬುದಾಗಿ ನೀನು ಬಂದಿದ್ದೀಯ. ಆದರೆ ನೀನು ಯಾರು? ಹರಿಯ ಪುತ್ರ ಅಲ್ವೋ, ಹರಪುತ್ರ ಇದು. ಹೌದಲ್ವೋ? ಗಣಪತಿಯಿಂದಲೇ ಪೂಜಿಸಲ್ಪಟ್ಟವನು. ಆದ ಕಾರಣದಿಂದ ಹೀಗೆ ನೀವು ಕಚ್ಚಾಡಿದರೆ ಇದು ನ್ಯಾಯ ಆಗ್ತದೆ. ನಾನು ಬಂದದ್ದು ಯಾಕೆ? ನಿಮ್ಮ ನಡುವೆ ಒಂದು ರಾಜಿ ಸಂಧಾನ ಮಾಡುವ ಅಂತ. ನಾನು ನಿನಗೆ ಅವ ನಿಜದಿಂದ ಎತ್ತಿದ್ದೀಯ ಪುಣ್ಯಾತ್ಮ. ನೀನು ಈಗ ಇಲ್ಲೇ ಇದ್ದರೆ ಆ ರಕ್ತಸಾರನ್ನು ನೋಡಿಕೊಳ್ಳುದು. ಈಗ ಸ್ವಲ್ಪ ರಕ್ತಸಾರ ನಿಮ್ಮೊಟ್ಟಿಗೆ ಬರ್ಬೋದು. ಎಲ್ಲ ರಕ್ತಸಾರನ್ನು ಬಂದು ಇಲ್ಲಿ ಇಲ್ಲಿಗೆ ಕುಳಿತುಕೊಳ್ಳಿಕ್ಕೆ ಆಗ್ತದೋ? ಆದ ಕಾರಣದಿಂದಾಗಿ ನಿನಗೆ ಏನೆಲ್ಲ ಬೇಕು ಈ ಸ್ವರ್ಗದಲ್ಲಿ ಅದನ್ನು ಕಲ್ಪಿಸುವ ಎಲ್ಲಾ ಜವಾಬ್ದಾರಿ ನನ್ನ. ಇಂದ್ರಾಯಂ ಸಹಿತ ಕಪ್ಪವ ಬಳಿಕ ಸಂಧಾನ ಕಪ್ಪುವೆನು ಬಳಿಕ ಸಂಧಾನ ಒಪ್ಪುವೆ
ಮನೆಗೆ ರಮಣ ನಿನ್ನ ನುಡಿ ಮಾನ್ಯಗಳಿಗೆ ನಿನ್ನ ಮಾತು ಬಾರಿಗೆ ಮಾತು ನೀವು ಸಂಧಾನಾರ್ಥಿಯಾಗಿ ಬಂದಿದ್ದೀರಿ. ಈ ಸ್ವರ್ಗದಲ್ಲಿ ನಾನು ಏನನ್ನ ಅಪೇಕ್ಷೆ ಮಾಡುತ್ತೇನೆ ಅದನ್ನು ನೀವು ಕೊಡಲಿಕ್ಕೆ ಎಲ್ಲ ಜವಾಬ್ದಾರಿ ನಮ್ದು. ಹೇಳಿ ಕೇಳಿ. ಸ್ವರ್ಗದಲ್ಲಿ ಒಂದು ನಂದನವನ ಅಂತ ಉಂಟು. ನಾನು ತಿರುಗಿ ನೋಡ್ಲಿಲ್ಲ. ಅದನ್ನು ಅವಿಭಾತ್ಯ ಹಂಗಾತ ಕೇಳಿ. ಆದ್ರಿಂದ ಈ ಸ್ವರ್ಗದ ಆ ನಂದನವನ ನನ್ನ ಹೆಸರಿಗೆ ಬಿಟ್ಟು ಹೇಳಿದ್ದೇವ್ರಿ ಇದು ಸಂಧಾನಕ್ಕಾಗಿ ಅವ ಒಪ್ಪಿದ್ದಾನೆ. ಅವ ನಾನು ಹೇಳಿದ್ದೇನೆ, ಅವ ಹೇಳಿದ್ದನ್ನು ನಾನು ಕೊಡ್ತೇನೆ ಅಂತ. ನೀವು ಹೇಳಿದ್ದೀರಿ. ಹೌದು. ಈ ಕಾಲಕ್ಕೆ ನಮ್ಮ ಸ್ವರ್ಗದಲ್ಲಿರುವ ನಂದನವನ್ನೇ ಕೇಳಿದ್ರು. ಹೇಳಿದ್ದೇವ್ರಿ ನನ್ನ ಅದು ನಮ್ಮ ಕೇಂದ್ರ ಸ್ಥಳ ಅಲ್ಲಿ ಎಲ್ಲ ಚಟುವಟಿಕೆ ನಡೆಯುವುದು ಅದನ್ನೇ ಮುಟ್ಟಿ ಕೊಡ್ಬೇಕು. ದೇವೇಂದ್ರ, ನೀನು ತಿರುಗಾಟ ಮಾಡಿದಷ್ಟು ಮಾಡಿ ಆಗಿ ಸ್ವಲ್ಪ ತಿರುಗಾಟ ಎಲ್ಲಿ ನಂದನವನ್ನು ಎಲ್ಲಿ ಹೋಗಿದ್ದು ಹೋಗ್ತಿಲ್ಲಲ್ಲ, ಅದು ಇಲ್ಲೇ ಇರ್ತದಲ್ಲ. ತಿರುಗಾಟ ಮಾಡಿ ಮನಸ್ಸು ಬಂದಾಗ ತಿರುಗಾಟ ಮಾಡಿ ಆಯ್ತು ಒಪ್ಪಿದೆ. ಬ್ರಹ್ಮದೇವ ಕೇಂದ್ರ ಸ್ಥಳ ಯಾವುದಂತೆ? ನನ್ನ ಇವನೇ ಸರಿ. ಮತ್ತೆ ಇವನಿಗೆ ಬೇಕೆ ಬೇರೆ ಒಂದು ಕೇಂದ್ರ ಸ್ಥಳ ಬೇಕು. ಈಗ ನಾನು ಕೇಳಿದ ಉಂಟು. ನನ್ನ ಮನೆ ಯಾರ್ದು? ಮಂಡಾಸುರ. ನನ್ನದೇ ಹೆಂಗಸರು. ಅದು ಸುತ್ತುವರಿತಾ ಇದ್ದಾರಲ್ಲ ಅವ್ರು ಯಾರು? ಸ್ವರ್ಗ ಅಂತ ಕೆಲಸ ಮಾಡೋದು ಆ ಅಪ್ಪರ ಹೆಂಗಸರು ಅಂತ ಹೇಳಬೇಡ, ಹೆಣ್ಣು ಮಕ್ಕಳು ಅಂತ ಹೇಳ. ಅವರಿಗೆ ಬೇಸರ ಆಗಿತ್ತು. ಹೌದೌದು. ಎಂಬೆ ಮತ್ತೆ ಮೇನಕ್ಕೆ ತಿರೋದಮೆ ಇಷ್ಟಾಚೆ ನನ್ನ ಮುಂದೆ ಬರಲಿಕ್ಕೆ ಅವರ ಅವಶ್ಯಕತೆ ಇಲ್ಲ. ದೇವೇಂದ್ರ, ಹೇಳಿದ್ದೇವ್ರಿ ಈಗ ದೇವಲೋಕದಲ್ಲಿರುವ ಅಪರಾಧಿ ನಾರಿಯರನ್ನೇ ಕೇಳಿಬಿಟ್ಟಿದ್ದಾರೆ. ಏನು ಅಯ್ಯೋ ದೇವ್ರಿ ಅವರು ಯಾಕೆ ಅವರು ನನ್ನ ಹಿತೈಷಿಗಳು ನನ್ನ ಸಮೀಪವರ್ತಿಗಳು ಅವರೇ ಬಿಟ್ಟು ಕೊಡ್ಬೇಕು. ಗೊತ್ತುಂಟು ನನಗೆ. ಎಲ್ಲ ಹಿತೈಷಿಗಳು, ನಿನಗೆ ಹತ್ತಿರವಾದವರು, ನೀನು ನಾಟ್ಯವಾದಿಗಳು ನೋಡ್ಬೇಕು. ಆದ್ರೆ ಅವರನ್ನು ಕೇಳಿದ ತಕ್ಷಣ ಅವರನ್ನೆಲ್ಲ ಕೆಳಗೆ ಕರ್ಕೊಂಡು ಹೋಗಿ ಆಗ್ತದೋ ಅವರು ಇಲ್ಲೇ ಇರ್ಬೇಕಲ್ವೋ. ನೀನು ನಾಟ್ಯವೈಭವ ನೋಡುವಷ್ಟು ನೋಡಿ ಆಗಿ ಇನ್ನು ಸ್ವಲ್ಪವನ್ನು ನೋಡಿ ಸರಿ ಸರಿ ನೋಡುವ ಇಟ್ಟುಕೊಳ್ಳಿ. ಮುಂದಕ್ಕೆ ಅದು ಏನಾಗ್ತದೆ ಗೊತ್ತು. ಆಗ್ಲಿ. ಒಂದು ಕಾಲದಲ್ಲಿ ಒಂದು ನಾಟ್ಯಕ್ಕೆ ಮರ್ಯಾದೆ. ಹೌದೌದು. ಈ ನಾಟ್ಯ ವೈಭವ ಅಂತ ಇವ ಯಾವ ಈ ಹೆಣ್ಣು ಮಕ್ಕಳನ್ನು ಹಿಡ್ಕೊಂಡು ಪ್ರಾರಂಭ ಮಾಡಿದ ಹಾ, ಅದು ಮರ್ಯಾದೆ ತೆಗೆದು ಬಿಟ್ಟು ಈಗ ನನ್ನ ವಶ ಅವರು ಮಾಡಲಿ. ಬರ್ಲಿ, ಮತ್ತೆಲ್ಲ ಸರಿಪಡಿ. ಹಿಂದಿನ ವ್ಯವಸ್ಥೆಯನ್ನು ಪಾಲನೆ ಮಾಡಿ ಬರ್ತಿದ್ದಾರೆ. ಇಟ್ಟುಕೊಂಡಿಗೆ ಗೆದ್ದದ್ದು ನಾನು. ಹಾ, ಅಷ್ಟು ಸುರಸ್ತ್ರೀಯರು ಆಯ್ತಲ್ಲ, ಮುಗಿತಾರೆ. ಮುಗಿಲಿಲ್ವಾ? ಒಂದೆರಡಲ್ಲ ಮೂರು ಕೇಳುವಂತ ಅಧಿಕಾರ ಒಬ್ಬ ವ್ಯಕ್ತಿಗೆ. ಹೌದು, ಹೌದು. ಎರಡೇ ಆದದ್ದಲ್ವಾ? ಸರ್ಕಾರಗಳಿಗೆಲ್ಲ ಹಾ, ನಿಮ್ಮ ಮಕ್ಕಳ ವಿಶ್ವಾಸ ಇತ್ತವ ಹೊರಗಾಗಿ ಕೇಳ್ತಾ ಇದ್ದೀನಿ. ಹಾ, ಈ ಸುರಪೀಠ ಎಂಬುದು ಹಾ. ಒಬ್ಬನೇ ಇರುವಂತದ್ದಲ್ಲ. ಅದರಲ್ಲಿ ಕುಳಿತುಕೊಳ್ಳಿಕ್ಕೆ ಒಬ್ಬನೇ ಅಲ್ವಾ? ಎಷ್ಟು ಸಮಯ ಅದು ಅವನ ಅವಧಿ ಮುಗಿಯುವವರೆಗೆ. ಯಾವಾಗ ಮುಗಿಯುವುದು? ಅದು ಅವರಿಗೆ ಒಂದು ಮನ್ವಂತರಕ್ಕೆ ಹೌದು, ಮನ್ವಂತರಕ್ಕೆ. ಶಿವ ಇಂದ್ರ ಅಂತ ಹಾ, ಮೂರು ಮೂರ್ತಿಗಳಿಂದ ಘೋಷಿಸಲ್ಪಟ್ಟಿದೆ. ಇಷ್ಟು ಅವರಿಗೆ. ಈ ಪೀಠ ಪೂರ್ಣ ಆಗುವುದು ಹೇಗೆ? ಹೇಗೆ ಶಚಿ ಎಂಬವಳು ಒತ್ತಿಗೆತ್ತಿರ ಮಾತ್ರ ಹೌದು. ಶಚೀಂದ್ರನಾಗಿ ಹಾ, ದೊಡ್ಡ ಪೀಠವನ್ನು ಏರಿದಂತಲಕ್ಕೆ ಆಡಳಿತ ಹೌದು. ಈಗ ಪೀಠ ಅವರಲ್ಲಿ ಇದೆಯಲ್ಲ? ನನಗೆ ಪೀಠ ಬೇಡ. ಸ್ವರ್ಗದ ಪೀಠ ಬೇಡ. ಇಲ್ಲ, ಇಲ್ಲ. ಇಲ್ಲ, ಅವನೇ ಕೊಟ್ಕೊಳ್ಳಿ. ಶಚಿ ಎಂಬವಳು ಇದ್ದಾಳೆ. ಅವಳು ಬಿಟ್ಕೊಳ್ಳಿ. ನಿನ್ನ ಹೆಸರಿಗೆ ಸಂಗ ಹೊಡೆದ ದುಷ್ಟ
ಮಡದಿಯನ್ನು ಬಯಸಿ ಈಗ ಪರ ಸ್ತ್ರೀ ಪರ ಮಾಡದು ಈಗ ಅಂದ್ಕೊಂಡಿದೆ. ಪರರ ಮಡದಿಯನ್ನು ಬಯಸಿದವ ನೀನು ಮತ್ತೆಂತದ್ದು ನೀವು ತಿಳ್ಕೊಂಡಲ್ಲ ತಪ್ಪು. ಹಾ, ಈಗ ಬಿಟ್ಟು ಹೇಳಿದ್ನಲ್ಲ, ಹಾ, ಒಂದು ಮಂಗೋದರಿಗೆ ಕೆಳಗಿಳಿಯುವುದು ಹೌದು ಮತ್ತೊಬ್ಬ ಬರುವುದಿಲ್ಲ, ಬರುತ್ತದೆ. ಶಕ್ತಿ ಬದಲಾಗ್ತದೆ. ಅದೇ ಸತ್ಯ ಅಲ್ಲ, ಅದೇ ಸತ್ಯ ಅಲ್ಲ. ಆದ್ದರಿಂದ ಅವಳು ಪೀಠಕ್ಕೆ ಸತಿಯೇ ವಿನಃ ಅವನಿಗೆ ಸತ್ಯ ಅಲ್ಲ, ಒಳ್ಳೆಯದೊಟ್ಟಿಗೆ ಈಗ ನೀನು ಹೇಳುವ ಮಾತು ಸಚಿವನಾಗಿ ಇರ್ಬೇಕಂತಲ್ವಾ? ಅಷ್ಟೇ ಅವರಿಗೆ ಬಿಡಿ ಹೇಳಿ. ಇದ್ರ ಮಾತಾಡಿಗೆ ಅಲ್ಲ ನಿನ್ನ ಮುಖ ಈಗ ಅವನ ಆಸೆಯಿಂದ ಕೆಳಗೆ ಇಳಿಸಿದ್ದೇನೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ನಿನಗೆ ಒಂದೇ ಕೇಳೋದು. ನೀನು ಕೇಳಿದ್ದನ್ನು ತಟ್ಟನ್ನು ಹೇಳ್ಬಿಡ್ತದೆ. ಎರಡನ್ನೂ ಕೊಟ್ಟಿಲ್ಲ. ಮೂರನೇ ಯಾಕೆ ಹಾಕುವುದಿಲ್ಲ? ಹೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ. ಈಗ ನೀವು ಸರಿ ಈಗ ನೀವು ಸರಿದ್ದೀರಾ? ಏನು ಮಗನ ಅಂತ ಹೇಳಿ ಹೆಂಡತಿಯಲ್ಲಿ ಇಟ್ಕೊಂಡವರು ನೀವು ಸರಿದ್ದೀರಾ? ನನ್ನನ್ನು ತಿದ್ದಲಿಕ್ಕೆ ನೀನು ಬರಬೇಕು. ನೀವು ಯಾರನ್ನು ತಿದ್ದಿಗೆ ಬರೋದು? ನನ್ನನ್ನು ತಿದ್ದಲಿಕ್ಕೆ ನೀನು ಜನವೇ ಅಲ್ಲ. ಸಚ್ಚಿ ಬನ್ನಿ, ನೀನು ನನ್ನ ಸಚ್ಚಿ ಬನ್ನಿ. ಒಂದು ಮಾತಾಡಿದ್ದೇ ಆಗುತ್ತೆ. ಪರಸ್ತ್ರೀಯರನ್ನು ಬಯಸಿದ ಕಾರಣವನ್ನು ಹಾಳಾಗಿ ನಿನ್ನಲ್ಲಿ ಮಾತಾಡುವುದು ಒಂದೇ, ಮುಖಕ್ಕೆ ನೀರಾಗಿ ಮುಳುಗುವುದು ಒಂದೇ.